ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಚಾನಲ್ಗೆ ಸ್ವಾಗತ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ರಾಜಕೀಯದಲ್ಲಿ ಸಕ್ಸಸ್ ಆದಮೇಲೆ ಕರ್ನಾಟಕದಲ್ಲೂ ಇದೇ ಪ್ರಶ್ನೆ ಶುರುವಾಗಿದೆ. ನಮ್ಮಲ್ಲಿ ಆ ಮಟ್ಟಿಗೆ ಗೆಲ್ಲೋ ತಾಕತ್ತು ಯಾರಿಗಿದೆ ಹೇಳಿ? ಉಪೇಂದ್ರ ಹೇಳಿದ ಒಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸ್ಟಾರ್ ಅಲ್ಲ, ಸಾಮಾನ್ಯ ಮನುಷ್ಯನೇ ಮುಂದಿನ ನಾಯಕ. ಯಾಕಂದರೆ ವಿಜಯ್ ಗೆಲುವಿನ ಬಗ್ಗೆ ಮಾತನಾಡಿದ ಉಪೇಂದ್ರ, ಆದರೆ ಅವರ ಉತ್ತರ ಕೇಳಿದರೆ ನೀವು ಶಾಕ್ ಆಗ್ತೀರಾ. ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗಿದ್ದು, ಅದಕ್ಕೆ ಕಾರಣ ನಟ ದಳಪತಿ ವಿಜಯ್. ಅವರ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಭರ್ಜರಿ ಯಶಸ್ಸು ಪಡೆದುಕೊಂಡಿರುವ ಬೆನ್ನಲ್ಲೇ ಕರ್ನಾಟಕದಲ್ಲೂ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಕರ್ನಾಟಕದಲ್ಲಿ ವಿಜಯ್ ತರಹ ರಾಜಕೀಯದಲ್ಲಿ ಗೆಲ್ಲೋ ತಾಕತ್ತು ಯಾವ ಹೀರೋಗಿದೆ ಹೇಳಿ? ಈ ಪ್ರಶ್ನೆಗೆ ಇದೀಗ ನಟ ಉಪೇಂದ್ರ ನೀಡಿರುವ ಉತ್ತರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಾಧ್ಯಮಗಳು ಉಪೇಂದ್ರ ಅವರಿಗೆ ವಿಜಯ್ ರಾಜಕೀಯ ಯಶಸ್ಸಿನ ಬಗ್ಗೆ ಪ್ರಶ್ನೆ ಕೇಳಿದಾಗ ಉಪೇಂದ್ರ ತುಂಬ ವಿಭಿನ್ನವಾಗಿ ಉತ್ತರ ನೀಡಿದ್ದಾರೆ. ಅವರು ಹೇಳಿದ್ದು ಏನೆಂದರೆ, ಬದಲಾವಣೆಯೇ ಸತ್ಯ. ಎಲ್ಲ ಫೀಲ್ಡ್ಗಳಲ್ಲೂ ಬದಲಾವಣೆ ಆಗುತ್ತಿದೆ. ಅದೇ ರೀತಿ ರಾಜಕೀಯದಲ್ಲೂ ದೊಡ್ಡ ಬದಲಾವಣೆ ಬರುತ್ತದೆ. ಈ ಮಾತು ಈಗ ಹಲವರ ಗಮನಕ್ಕೆ ಸೆಳೆದಿದೆ. ಯಾಕಂದರೆ ಉಪೇಂದ್ರ ಯಾವಾಗಲೂ ರಾಜಕೀಯದ ಬಗ್ಗೆ ವಿಭಿನ್ನ ಐಡಿಯಾಗಳನ್ನೇ ಹೇಳುತ್ತಾ ಬಂದವರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಉಪೇಂದ್ರ ರಿವೀಲ್ ಮಾಡಿದ್ದಾರೆ. ವಿಜಯ್ ನಟನೆಯ ಸೂಪರ್ ಹಿಟ್ ಸಿನಿಮಾ ಗಿಲ್ಲಿಯಲ್ಲಿ ಪ್ರಕಾಶ್ ರಾಜ್ ಮಾಡಿದ ಪಾತ್ರಕ್ಕೆ ಮೊದಲಿಗೆ ಉಪೇಂದ್ರ ಅವರಿಗೆ ಆಫರ್ ಬಂದಿತ್ತಂತೆ. ಆದರೆ ಆ ಸಮಯದಲ್ಲಿ ಅವರು ಬ್ಯುಸಿ ಇದ್ದ ಕಾರಣ ಮತ್ತು ಆ ಪಾತ್ರ ಮಾಡಲು ಮನಸ್ಸು ಬರಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ವಿಜಯ್ ಜೊತೆ ನಟಿಸುವ ಅವಕಾಶ ಮಿಸ್ ಆಯಿತು. ಈ ವಿಷಯ ಕೇಳಿದ ಫ್ಯಾನ್ಸ್ ಈಗ ಶಾಕ್ ಆಗಿದ್ದಾರೆ. ಮತ್ತೆ ಮಾಧ್ಯಮಗಳು ಕೇಳಿದ ಪ್ರಮುಖ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಸ್ಟಾರ್ಗೆ ದಳಪತಿ ವಿಜಯ್ ತರಹ ಗೆಲ್ಲುವ ತಾಕತ್ತು ಇದೆ? ಈ ಪ್ರಶ್ನೆಗೆ ಉಪೇಂದ್ರ ಕೊಟ್ಟ ಉತ್ತರವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಅವರು ಹೇಳಿದ್ದು, ಎಲ್ಲರಿಗೂ ತಾಕತ್ತಿದೆ, ಆದರೆ ಸ್ಟಾರ್ಗಳು ಮಾತ್ರ ನಾಯಕರು ಆಗಬೇಕು ಅನ್ನೋ ಕಾಲ ಹೋಗಬೇಕು. ಇದಾದ ಮೇಲೆ ಉಪೇಂದ್ರ ಹೇಳಿದ ಮಾತು ತುಂಬ ಆಳವಾದದ್ದು. ಮುಂದೆ ಸಾಮಾನ್ಯ ಮನುಷ್ಯರು ಸ್ಟಾರ್ ಆಗುವ ಕಾಲ ಬರಬೇಕು. ಅಂದರೆ ದುಡ್ಡು ಇದ್ದವರಿಗೆ ಮಾತ್ರ ರಾಜಕೀಯ ಅವಕಾಶ ಸಿಗುವ ಪರಿಸ್ಥಿತಿ ಬದಲಾಗಬೇಕು ಅಂತ ಉಪೇಂದ್ರ ಹೇಳಿದ್ದಾರೆ. ಯಾರಿಗಾದರೂ ಒಳ್ಳೆಯ ವಿಚಾರಧಾರೆ ಇದ್ದರೆ, ಸಾಮರ್ಥ್ಯ ಇದ್ದರೆ ಅವರಿಗೆ ನಾಯಕತ್ವ ಮಾಡುವ ಅವಕಾಶ ಸಿಗಬೇಕು ಅನ್ನೋದು ಅವರ ಆಸೆ. ಇದು ಕೇವಲ ಒಬ್ಬ ನಟನ ಮಾತಲ್ಲ, ಇದು ರಾಜಕೀಯದ ಬಗ್ಗೆ ಜನರ ಮನಸ್ಸಿನಲ್ಲಿ ನಡೆಯುತ್ತಿರುವ ಬದಲಾವಣೆಯ ಪ್ರತಿಬಿಂಬ. ಒಂದೆಡೆ ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಬರುತ್ತಿದ್ದಾರೆ, ಇನ್ನೊಂದೆಡೆ ಜನಸಾಮಾನ್ಯರಿಗೂ ಅವಕಾಶ ಬೇಕು ಅನ್ನೋ ಚರ್ಚೆ ಜೋರಾಗಿದೆ. ಉಪೇಂದ್ರ ಮಾತುಗಳ ಅರ್ಥವೂ ಇದೇ ಆಗಿದೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಕರ್ನಾಟಕದಲ್ಲಿ ದಳಪತಿ ವಿಜಯ್ ತರಹ ರಾಜಕೀಯದಲ್ಲಿ ದೊಡ್ಡ ಗೆಲುವು ಸಾಧಿಸುವ ತಾಕತ್ತು ಯಾವ ನಟನೆಗಿದೆ? ಅಥವಾ ಉಪೇಂದ್ರ ಹೇಳಿದಂತೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರೇ ಸ್ಟಾರ್ ನಾಯಕರು ಆಗ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.